ಪುಸ್ತಕ ಅಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ ಬಿಳಿಮಲೆಯವರ, ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಡಾಕ್ಟರ್ ಹನುಮಂತಪ್ಪ ಅವರ, ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಬಸವರಾಜ್ ಪಾಟೀಲ್ ಇಟಗಿಯವರ, ಜಿಲ್ಲೆಯ ಎಲ್ಲ ಅಧಿಕಾರಿಗಳೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಿರಿಯ ಅಧಿಕಾರಿಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಕನ್ನಡದ ಅಭಿಮಾನಿ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಗೆಳೆಯರು, ಇವತ್ತು ರಾಯಚೂರಿನಲ್ಲಿ ಕರ್ನಾಟಕ ಸಂಭ್ರಮ 50 ಅದರ ಪ್ರಯುಕ್ತ ಗೋಕಾಕ್ ಚಳವಳಿ ಹಿನ್ನೋಟ ಮತ್ತು ಮುನ್ನೋಟ ಈ ಕಾರ್ಯಕ್ರಮವನ್ನು ಕನ್ನಡ ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಇವೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಮತ್ತೆ ಈ ಕಾರ್ಯಕ್ರಮವನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಆನಂದಕ್ಕೆ ಪಕ್ಕದಲ್ಲಿ ಇರ್ತಕ್ಕಂಥ ಜಿಲ್ಲೆ ಇದು ರಾಯಚೂರು ಜಿಲ್ಲೆ, ತೆಲಂಗಾಣ, ಆಂಧ್ರ. ಇಲ್ಲಿ ಆಂಧ್ರ ಅಂತ ಕರೆಯೋದು ಮೊದಲು, ಆಮೇಲೆ ತೆಲಂಗಾಣ ಆಗಿದೆ. ಆಂಧ್ರ, ತೆಲಂಗಾಣ. ಸ್ವಲ್ಪ ತೆಲುಗು ಭಾಷೆಯ ಪ್ರಭಾವ ಇದೆ ಈ ಭಾಗದಲ್ಲಿ, ಇಲ್ಲ ಅಂತೆಲ್ಲ. ಉರ್ದು ಭಾಷೆಯ ಪ್ರಭಾವನೂ ಕೂಡ ಇದೆ. ಯಾಕಂತಂದ್ರೆ ಬಹಳ ದೀರ್ಘಕಾಲ ನಿಜಾಮರ ಆಡಳಿತಕ್ಕೆ ಒಳಪಟ್ಟಿದ್ದಂಥ ಪ್ರದೇಶ ಇದು. ಆಮೇಲೆ ಪಕ್ಕದಲ್ಲಿ ಇರೋದ್ರಿಂದ ಸ್ವಾಭಾವಿಕವಾಗಿ ತೆಲುಗು ಭಾಷೆಯ ಪ್ರಭಾವನೂ ಕೂಡ ಇದ್ದೇ ಇರ್ತದೆ. ಯಾಕಂದರೆ ಇಲ್ಲಿಂದ ಅಲ್ಲಿ ನೆಂಟರಿಗೆ ಹೋಗಿರ್ತಾರೆ, ಅಲ್ಲಿಂದ ಇಲ್ಲಿ ನೆಂಟರು ಬಂದಿರ್ತಾರೆ. ಕನ್ನಡನೂ ಅವ್ರ ಕಡೆಯವ್ರು ಕಲಿಬೇಕಾಗ್ತದೆ, ಈ ಕಡೆಯವರು ಕಲಿಬೇಕಾಗ್ತದೆ. ತೆಲುಗುನೂ ಕೂಡ ಈ ಕಡೆಯವರು ಕೂಡ ಕಲಿಬೇಕಾಗ್ತದೆ. ಆದರೆ ಕರ್ನಾಟಕ ಏಕೀಕರಣ ಆಯಿತು. ಏಕೀಕರಣ ಆದಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರ್ಕೊಂಡಿದ್ದಂಥ ಕನ್ನಡ ಮಾತನಾಡ್ತಕ್ಕಂಥ ಜನರಿಗೆ ಒಂದು ರಾಜ್ಯಕ್ಕೆ ಸೇರಬೇಕು ಅಂತೇಳಿ ಅವತ್ತು ಹೋರಾಟ ನಡೆಯಿತು. ಏಕೀಕರಣಕ್ಕೋಸ್ಕರ ಹೋರಾಟ ನಡೆಯಿತು. ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ತಮಿಳುನಾಡಿನಲ್ಲಿರುವಂಥ ಬಳ್ಳಾರಿ, ಮಂಗಳೂರು, ಉಡುಪಿ, ಇವೆಲ್ಲವೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದು. ಏಕೀಕರಣ ಆದಮೇಲೆ ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾದ 1956 ನವೆಂಬರ್ 1ನೇ ತಾರೀಕು
ಕರ್ನಾಟಕದಲ್ಲಿ ಏಕೀಕರಣ ಆಯಿತು. ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿ ಏಕೀಕರಣ ಆಯಿತು. ಆಗ ಏಕೀಕರಣ ಆದಾಗ 1956 ನವೆಂಬರ್ 1ನೇ ತಾರೀಕು ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ, ನಾವು ವಾಸಿಸ್ತಾ ಇರ್ತಕ್ಕಂಥ ಕರ್ನಾಟಕ ಅಂತೇಳಿ ಹೆಸರಿರಲಿಲ್ಲ. ಮೈಸೂರು ರಾಜ್ಯ ಅಂತೇನೆ. ಯುವರಾಜ್ ಅರಸರು ಮುಖ್ಯಮಂತ್ರಿ ಆಗಿದ್ದಾಗ ಅವರು 1972 ಮುಖ್ಯಮಂತ್ರಿ ಆದರು. 73ನೇ ಇಸ್ವಿನಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ನಾಮಕರಣ ಆಯಿತು. ಕರ್ನಾಟಕ ಅಂತ ನಾಮಕರಣ ಆಯಿತು. ಅದು 1973 ನವೆಂಬರ್ 1ನೇ ತಾರೀಕು ಘೋಷಣೆ ಆಯಿತು. ಕರ್ನಾಟಕ ಅಂತ ಘೋಷಣೆ ಆಯಿತು. ಅದಾಗಿ 50 ವರ್ಷಗಳು ತುಂಬೋಗಿದ್ದಾವೆ. ನಾವು 51ನೇ ವರ್ಷ ಆಗಿದೆ. 50 ವರ್ಷ ತುಂಬೋಯ್ತು.